ಮುಂಬೈನಲ್ಲಿ ಬಂದು 177 ಜನರ ಹೆಣ ಹಾಕಿದ್ರಲ್ಲ ಭಯೋತ್ಪಾದಕರು, ಅವತ್ತು ಸರ್ಕಾರ ಏನ್ ಆಕ್ಷನ್ ತಗೊಂಡು ಪಾರ್ಲಿಮೆಂಟ್ ಒಳಗಡೆ ಬಂದು ಗುಂಡು ಹೊಡೆದ್ರಲ್ಲ ಅವತ್ತು ಏನ್ ಮಾಡಿದ್ರು? ಹುಚ್ಚ ಲೂಜು ನಿಂಗ್ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಡೋಂಟ್ ಟೇಕ್ ಡಿಸ್ಕಷನ್. ನಮ್ಮ ಅಪಾಯಿಂಟ್ ಮಾಡಿದ್ದ ಅವ್ರ ಅಪಾಯಿಂಟ್ ಮಾಡಿದ್ದ ಬೇಡ. ಇವತ್ತಿನ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಆ ದೇಶದ ಸ್ಥಿತಿ ಏನಾಗಿದೆ? ನರೇಂದ್ರ ಮೋದಿ ಅವರು ಪ್ರೆಸ್ ಮೀಟ್ ಯಾಕೆ ಮಾಡಲಿಲ್ಲ? Violence, violence, violence. I don't like it. ನರೇಂದ್ರ ಮೋದಿ ಅವರು ಬಿಹಾರ್ ಯಾಕೆ ಹೋದ್ರು? ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಸಾಂತ್ವನ ವಿಷಯದಲ್ಲಿ ಯಾಕೆ ಮಾತಾಡ್ಲಿಲ್ಲ? ಮುಂಬೈ ಟೆರರ್ ಅಟ್ಯಾಕ್ ಆದಾಗ ಮನಮೋಹನ್ ಸಿಂಗ್ ಅವರು ಪ್ರೆಸ್ ಮೀಟ್ ಬಿಟ್ಟು ಇನ್ನೇನು ಮಾಡಿದ್ರು? ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಅಲ್ಲ ರೀ, ಪ್ರೆಸ್ ಮೀಟ್ ಬಿಟ್ಟು ಒಂದು ನಿಮಿಷ. ಡು ಯು ಥಿಂಕ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಏನ್ ಮಾಡಬೇಕು? ಡೈರೆಕ್ಷನ್ಸ್ ಕೊಡಬೇಕು. ಹಿ ಹ್ಯಾಸ್ ಟು ಸಿಟ್ ಇನ್ ದ ಆಫೀಸ್, ವಾಚ್ ದ ಎಂಟೈರ್ ಪ್ರೋಸೆಸ್. ಅದನ್ನು ಹೋಗ್ಬಿಟ್ಟು ನರೇಂದ್ರ ಮೋದಿ ಅವರು ಗನ್ ಇಟ್ಕೊಂಡು ಹೋಗಿ ಶೂಟ್ ಮಾಡ್ತಾ ಇದ್ರ? ಇಲ್ವಲ್ಲ. ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್. ಬಟ್ Prime Minister Modi did not do a single press meet in last 7 years. ನೀವು ಎಷ್ಟು ಕೇಳಿದ್ರಿ ಇದನ್ನ? 8 ಗಂಟೆಗೆ ಬರ್ತಾರೆ, ಯಾವುದೋ ಒಂದು ವಿಚಾರವನ್ನ ಎತ್ಕೊಳ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ನೀವು ಹೇಳಿದ್ದು ನಾವು ಕೇಳ್ಕೊಂತ ಹೋಗ್ಬಿಡ್ಬೇಕು, ಜೈ ಅನ್ಕೊಂತ ಹೋಗ್ಬಿಡ್ಬೇಕು. ನೀವು ತಗೊಂಡಿರೋ ಮಂಗಳಾರತಿಗೆ ನಾವು ಹೋಗ್ತಾ ಇರ್ಬೇಕು. ದೇವ್ರು ಸಾರ್ ಸಿದ್ದರಾಮಯ್ಯ ಯಪ್ಪ 100ಕ್ಕೆ 100 ದೇವ್ರು ಸಾರ್ ಅವರಲ್ಲ. ಸುವರ್ಣ ನ್ಯೂಸ್ ನಲ್ಲಿ ನಡೆದ ಚರ್ಚೆ ದಿಕ್ಕನ್ನ ನೀವು ಗಮನಿಸಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಆಯ್ತು ಸ್ವಾಮಿ, ಒಂದ್ ಕೆಲಸ ಮಾಡಿ, ನಾಳೆ ಬೆಳಗ್ಗೆ 11 ಗಂಟೆಗೆ ನೀವು ಚರ್ಚೆ ರೆಡಿ ಮಾಡ್ಕೊಳ್ಳಿ. ಪುಲ್ವಾಮಾ ಬಗ್ಗೆ ನೀವು ಎಷ್ಟು ಚರ್ಚೆ ಮಾಡಿದಿರಿ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದಿರಿ, ತಮ್ಮ ಮಾಧ್ಯಮಗಳಲ್ಲೇ ನಾನು ಬರ್ತೀನಿ. ತಾವೇ ತಮ್ಮ ಚಾನಲ್ ಒಳಗಿರುವಂತ ಡೇಟಾನ ತೆಗೆದು ನಾನು ಮುಂದೆ ಹೇಳಿ ಜನರ ಮುಂದೆ ಇಡೋಣ ಎಷ್ಟು ಚರ್ಚೆ ಆಯ್ತು ಇದ್ರ ಬಗ್ಗೆ ಅಂತ ಹೇಳಿ. ಇಷ್ಟು ದಿನ ನೀನ ಬೇಕತ್ತೆ ಕಣ್ಣೀರ್ ಹಾಕ್ತೀನಿ, ಈಗ ಹೇಳ್ತೀನಿ ಕೇಳ. ಜೋರಾಗಿ ಮಾತಾಡಿದ್ರೆ ಜೋರಾಗಿ ಮಾತಾಡಿದ್ರೆ ನಿರಂತರವಾಗಿ ಮಾತಾಡಿದ್ರೆ ಚೆನ್ನಾಗಿ ಮಾತಾಡಿದ್ರಿ ಅಂತ ಅರ್ಥ ಅಲ್ಲ. ಅದು ಇತಿಹಾಸಕ್ಕೆ ಹೋದರೆ ನಿಮ್ಮ ಬಾಯಿ ಕಟ್ಕೊಳ್ಳುತ್ತೆ. ಇತಿಹಾಸಕ್ಕೆ ಹೋದ್ರೆ ನಿಮ್ಮ ಬಾಯಿ ಕಟ್ಕೊಳ್ಳುತ್ತೆ. ನಾವು ಈ ಸ್ಟುಡಿಯೋನಲ್ಲಿ ಕೂತ್ಕೊಂಡು ದೇಶ ಅಂತ ಮಾತಾಡ್ತಾ ಇದ್ದೀವಿ. ನನಗೆ ಗೊತ್ತು ಚಕ್ರವ್ಯೂಹದಲ್ಲಿ ನನ್ನನ್ನು ಸಿಗಾಕಿಸ್ತಾರೆ. ಇಲ್ಲ ಬೈಸ್ಕೊಳಕ್ ರೆಡಿ ಅಂದ್ರೆ ತೆಪ್ಪಗ್ ಮನೆಯಲ್ಲಿ ಕುತ್ಕೊಂಡು ನೆಮ್ಮದಿಯಾಗಿರಿ. ಬಿಜೆಪಿ ವಕ್ತಾರರಿಗೆ ಜಾಗ ಇಲ್ಲ. ಆಂಕರ್ ಅವರು ನ್ಯೂಟ್ರಲ್ ಆಗಿರಬೇಕು. ಮಹೇಶ್ ಅವರು ಮಾತಾಡಬೇಕು. ಅಜಿತ್ ಅವರು ಮಾತಾಡಬೇಕು. ಅಜಿತ್ ಅವರು ಪ್ರಶ್ನೆ ಕೇಳಬೇಕು. ಐ ನೋ ದಿಸ್ ಟ್ರಿಕ್ ರೀ. ನನಗೆ ಈ ಟ್ರಿಕ್ ಗೊತ್ತು. ದೇಶದ ಸಾಧನೆಗಳ ಬಗ್ಗೆ ಮಾತನಾಡಿದರೆ ಅಷ್ಟೇ ಯಾಕೆ ಬೋಲೋ ಭಾರತ್ ಮಾತಾ ಕಿ ಜೈ ಅಂದ್ರೆ ಜೈ ಹಿಂದ್ ಅಂದ್ರೆ ಒಂದೇ ಮಾತರಂ ಅಂದ್ರೆ ಒಂದ್ ನಿಮಿಷ ಒಬ್ಬ ಮಿನಿಸ್ಟರ್ ಏನ್ ಮಾತಾಡೋದ್ರ ಬಗ್ಗೆ ಚರ್ಚೆ ಮಾಡಿದ್ರಾ? ನಾನು ತೆಗೆದುಕೊಂಡ ಸ್ಟ್ಯಾಂಡ್ ಗೊತ್ತಿಲ್ವಾ? ನಾನು ತಗೊಂಡಿರೋ ಸ್ಟ್ಯಾಂಡ್ ಗೊತ್ತಿಲ್ವಾ ನಿಮಗೆ? ನಾನು ತೆಗೆದುಕೊಂಡಿರುವ ಸ್ಟ್ಯಾಂಡ್ ಗೊತ್ತಿಲ್ವಾ? ಸ್ಟ್ಯಾಂಡ್ ಅಬೌಟ್ ಇಂಡಿವಿಜುವಲ್ ಡಸ್ ನಾಟ್ ರಿಯಲಿ ಮ್ಯಾಟರ್. ಆಸ್ ಅ ಮೀಡಿಯಾ ಆರ್ ದ ಮೀಡಿಯಾ ಡೂಯಿಂಗ್ ದೇರ್ ಜಾಬ್?